ನಡೆದಿರ್ತಕ್ಕಂತಹ ಗಲಾಟೆ. 6 ಜನ ಪೊಲೀಸರ ಮುಂದೆ ಒಬ್ಬಳು ಲೇಡಿ ವಿವಸ್ತ್ರಗೊಂಡಿರುವಂತಹ ದೃಶ್ಯವನ್ನು ನೋಡಿದಾಗ ಯಾರಿಗೆ ಆದರೂ ಕೂಡ ಪೊಲೀಸರು ಈ ರೀತಿಯಂಥ ಕೃತ್ಯ ಎಸಗಿದ್ರಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ಹೀಗಾಗಿ ರಾಜ್ಯವ್ಯಾಪಿ ಸುದ್ದಿಯಾಗಿರ್ತಕ್ಕಂತಹ ಹುಬ್ಬಳ್ಳಿಯ ಮಹಿಳೆಯ ರಂಪಾಟದ ಮೊದಲ ಸೀನನ್ನು ನಿಮಗೆ ತೋರಿಸ್ತೀನಿ. ಇದರಲ್ಲಿ ಬಹಳ ಮುಖ್ಯವಾಗಿ ಇಲ್ಲಿ ಪೊಲೀಸರನ್ನೇ ಆಕೆ ಯಾಮಾರಿಸಿರುವಂಥದ್ದು ಗೋಚರ. ಇಲ್ಲಿ ಈ ವಿಡಿಯೋ ಇವಿಷ್ಟೇ ಮೊದಲಿಗೆ ವೈರಲ್ ಆದಾಗ ಸಹಜವಾಗಿಯೇ ಸುತ್ತು ಪೊಲೀಸರಿದ್ದಾರೆ, ಎಳ್ಕೊಳ್ತಾ ಇದ್ದಾರೆ. ಬಹುಶಃ ಆ ಮಹಿಳೆಯನ್ನು ವಿವಸ್ತ್ರಗೊಳಿಸಿರುವಂಥದ್ದು ಪೊಲೀಸರೇ ಅನ್ನುವಂತಹ ರೀತಿಯಲ್ಲಿ ಅಲ್ಲಿ ಪೊಲೀಸರಲ್ಲೂ ಕೂಡ ಆ ಮಹಿಳೆಯರನ್ನು ನಾವು ನೋಡ್ತಾ ಇದ್ವಿ. ಮಹಿಳಾ ಪೊಲೀಸ್ ಅಧಿಕಾರಿಗಳನ್ನು ನೋಡ್ತಾ ಇದ್ವಿ ನಾವು. ಅಲ್ಲಿ ಅವರು ಕೂಡ ಹಿರಿಯರಿದ್ದಾರೆ. ಆದರೆ ಅವರ ಸಮ್ಮುಖದಲ್ಲಿ ಒಬ್ಬರು ಮಹಿಳೆ ವಿವಸ್ತ್ರ ಆಗಿದ್ದಾಗ ಅಲ್ಲಿ ಕೆಲವು ಪುರುಷರು ಕೂಡ ಇದ್ದಾರೆ ಸುತ್ತಲೂ ಇದ್ದಾಗ ಪೊಲೀಸರೇ ಈಕೆಯನ್ನು ಈ ರೀತಿಯಾಗಿ ಹೊಡೆದ್ರು, ವಿವಸ್ತ್ರಗೊಳಿಸಿದ್ರು ಅನ್ನೋಂಥ ಅನುಮಾನ ಬರುತ್ತೆ. ಆದರೆ ನಂತರ ಇದರ ಅಸಲಿಯತ್ತು ಬಯಲಾಯಿತು. ಅದೇನಂತ ಹೇಳಿದರೆ, ಮಹಿಳೆಯನ್ನು ಪೊಲೀಸರು ಬಸ್ಗೆ ಹತ್ತೋ ತನಕ ಆಕೆ ನಾರ್ಮಲ್ ಆಗಿ ಇರ್ತಾಳೆ. ಯಾವಾಗ ಬಸ್ ಹತ್ತುತ್ತಾಳಲ್ಲ ಆ ಸಂದರ್ಭದಲ್ಲಿ ಆಕೆ ಬಸ್ ಹತ್ತೋ ತನಕನೂ ಕೂಡ ಎಲ್ಲ ಕರೆಕ್ಟ್ ಆಗಿರುತ್ತೆ. ಇದ್ದಕ್ಕಿದ್ದಂತೆಯೇ ಆಕೆ ತನ್ನ ಸ್ಯಾರಿಯನ್ನು ಆಕೆ ಹೊರಗಡೆ ಎಳ್ಕೊಳ್ತಾಳೆ, ಸ್ಯಾರಿಯನ್ನು ಕಳಿಸ್ತಾಳೆ. ನಂತರ ಒಳಗಡೆ ಹೋದ ನಂತರ ಮಹಿಳೆ ವಿವಸ್ತ್ರಳಾಗ್ತಾಳೆ. ಆಕೆ ಆ ಕಡೆಯವರೇ ವಿಡಿಯೋವನ್ನು ಮಾಡ್ತಾ ಇರ್ತಾರೆ. ಆ ಒಂದು ವ್ಯಾನ್ನ ಒಳಗಡೆ ಕೂಡ ಆಕೆ ಕಡೆಯವರೇ ವಿಡಿಯೋ ಮಾಡಿದ್ದಾರೆ. ವ್ಯಾನ್ಗೆ ಹತ್ತಿದ ತಕ್ಷಣ ಬಟ್ಟೆ ಬಿಚ್ಚಿ ಎಸೆದಿದ್ದಾಳೆ ಈ ಮಹಿಳೆ. ಅಲ್ಲಿವರೆಗೂ ಕೂಡ ಆಕೆ ನಾರ್ಮಲ್ ಬಟ್ಟೆ ಇದೆ. ಆದರೆ ಹತ್ತುತ್ತಾ ಇದ್ದಂಗೆ ಆಕೆಯ ಸೆರಗು ಜಾರುತ್ತೆ. ಅದಾದ ನಂತರ ಅಲ್ಲಿ ಒಳಗೆ ಹೋದಂಗೆ ಅಲ್ಲಿ ಬಟ್ಟೆಯನ್ನು ಆಕೆ ಕಿತ್ತು ಎಸಿತಾಳೆ. ಅಷ್ಟರ ಮಟ್ಟಿಗೆ ಈ ಒಂದು ಮಹಿಳೆ ಅಲ್ಲಿ ರಾದ್ಧಾಂತವನ್ನು ಸೃಷ್ಟಿ ಮಾಡ್ತಾರೆ ಅಂತ ಹೇಳಿ ಇಲ್ಲಿ ಆರೋಪ ಪೊಲೀಸರ ಮೇಲೆ ಇತ್ತು. ಬಟ್ಟೆ ಬಿಚ್ಚಿಸಿ ಆಕೆಗೆ ಹೊಡೆದಿದ್ದಾರೆ, ಆಕೆಯನ್ನು ವಿವಸ್ತ್ರಗೊಳಿಸಿ ಹೊಡೆದಿದ್ದಾರೆ, ಅತ್ಯಂತ ಅಮಾನುಷವಾಗಿ ನಡ್ಕೊಂಡಿದ್ದಾರೆ ಪೊಲೀಸರು ಅನ್ನುವಂತಹ ಆರೋಪ ಇತ್ತು. ಆದರೆ ಪೊಲೀಸ್ ವ್ಯಾನ್ನಲ್ಲಿ ಆಕೆ ವಿವಸ್ತ್ರಗೊಂಡಿರುವಂಥದ್ದು ಗೊತ್ತಾಗುತ್ತೆ. ಹಾಗೆಯೇ ಈ ದೃಶ್ಯವನ್ನು ನೋಡಿದ ಮೇಲೆ ಇದರ ಅಸಲಿಯತ್ತು ಗೊತ್ತಾಗುತ್ತೆ. ಮಹಿಳೆಯ ಮಾನವನ್ನು ಮುಚ್ಚುವಂತಹ ಕೆಲಸವನ್ನು ಆ ಸಂದರ್ಭದಲ್ಲಿ ಅಲ್ಲಿ ಪೊಲೀಸರು ಮಾಡ್ತಾರೆ. ಇಮಿಡಿಯೇಟಾಗಿ ಅಲ್ಲಿ ಇದ್ದಂತಹ ಆಕೆಯನ್ನು ಕಳಚಿದಂತಹ ಬಟ್ಟೆಯನ್ನು ತಗೊಂಡು ಬರ್ತಾರೆ, ಆಕೆ ಮೇಲೆ ಹಾಕುವಂಥ ಪ್ರಯತ್ನವನ್ನು ಪೊಲೀಸರು ಮಾಡ್ತಾರೆ. ಮಹಿಳೆಯ ಮಾನವನ್ನು ಮುಚ್ಚುವಂತಹ ಕೆಲಸವನ್ನು ಪೊಲೀಸರು ಮಾಡ್ತಾರೆ. ಇನ್ನೂ ನಮ್ಮ ಪೊಲೀಸರು ಇಷ್ಟು ಕೆಟ್ಟು ಹೋಗಿಲ್ಲ ಅನ್ನುವಂಥದ್ದಕ್ಕೆ ಇದೊಂದು ಉದಾಹರಣೆ. ಯಾಕಂದರೆ ಪೊಲೀಸರು ಕೆಲವು ಕಡೆಗಳಲ್ಲಿ ಯಾವ ರೀತಿ ಅಮಾನವೀಯವಾಗಿ ವರ್ತಿಸ್ತಾರೆ ಅಂತ ನೋಡ್ತೀವಿ. ಆದರೆ ನಮ್ಮ ಪೊಲೀಸರು ಈ ವಿಚಾರದಲ್ಲಿ ಬಹಳ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಮತ್ತು ವಿಶೇಷವಾಗಿ ಇಲ್ಲಿ ಮಹಿಳಾ ಪೊಲೀಸರನ್ನೇ ನಿಯೋಜನೆ ಮಾಡಿ ಆಕೆಯನ್ನು ಅರೆಸ್ಟ್ ಮಾಡಿಕೊಳ್ತು ಕೂಡ, ಆಕೆಯನ್ನು ಅರೆಸ್ಟ್ ಮಾಡೋದು ಕೂಡ ಮಹಿಳಾ ಪೊಲೀಸರನ್ನೇ ನಿಯೋಜನೆ ಮಾಡಿ ಮಹಿಳೆಯನ್ನು ಬಂಧಿಸುವಾಗ ಏನು ಪ್ರೋಟೋಕಾಲನ್ನು ಯೂಸ್ ಮಾಡಬೇಕು ಅದನ್ನು ಮಾಡ್ತಾರೆ. ಇದೆಲ್ಲ ಆದಮೇಲೆ ಆ ಮಹಿಳೆಯ ಮೇಲೆ ಅನುಮಾನ ಬಂತು. ಯಾಕಂದರೆ ಇಲ್ಲಿ ಈ ಮಹಿಳೆಯ ಮೇಲೆ ದೂರು ಕೊಟ್ಟಿದ್ದಂಥದ್ದು ಒಬ್ಬ ಕಾಂಗ್ರೆಸ್ಸಿನ ನಾಯಕಿ, ಸ್ಥಳೀಯ ಮುಖಂಡೆ. ಆಕೆ ಕೊಟ್ಟಂತಹ ದೂರಿನ ಆಧಾರದ ಮೇಲೆ ಈಕೆನ ಅರೆಸ್ಟ್ ಮಾಡಲಾಗುತ್ತೆ ಪೊಲೀಸರು. ಹಾಗೆ ಅರೆಸ್ಟ್ ಮಾಡುವಾಗ ಈ ಎಲ್ಲ ಹೈಡ್ರಾಮಾ ನಡೆದಿದೆ. ವಿದ್ಯಾಗಿರಿ ಠಾಣೆಯಲ್ಲಿ 1 ಮತ್ತು ಕೇಶವಾಪುರ ಠಾಣೆಯಲ್ಲಿ ಈಕೆಯ ವಿರುದ್ಧ ಒಟ್ಟು 8 ಕೇಸ್ಗಳು ದಾಖಲಾಗಿದ್ದಾವೆ. ರಾಜಕೀಯದಲ್ಲಿ ಈಕೆ ತನ್ನನ್ನು ತಾನು ಗುರುತಿಸಿಕೊಂಡಿದ್ದಾಳೆ. ಬಿಜೆಪಿಯ ಮಹಿಳಾ ಕಾರ್ಯಕರ್ತೆ ಅಂತ ಹೇಳಿಕೊಂಡು ಈಕೆಯನ್ನು ಪರಿಗಣಿಸಲಾಗಿದೆ. ಬಿಜೆಪಿಯ ಮಹಿಳಾ ಕಾರ್ಯಕರ್ತೆ ಸುಜಾತಾ ಹಂಡಿ. ಈಕೆ ವಿರುದ್ಧ ವಿದ್ಯಾಗಿರಿ ಠಾಣೆಯಲ್ಲಿ ಹನಿ ಟ್ರ್ಯಾಪ್ ಪ್ರಕರಣ ದಾಖಲಾಗಿದೆ. ರಾಜಕೀಯದಲ್ಲಿ ಇರುವಂಥವರು ರಾಜಕೀಯದ ಕಾರ್ಯಕರ್ತರನ್ನು ಸಮರ್ಥಿಸುವಂತಹ ಸಂದರ್ಭದಲ್ಲೂ ಕೂಡ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ವಿದ್ಯಾಗಿರಿ ಠಾಣೆಯಲ್ಲಿ ಹನಿ ಟ್ರ್ಯಾಪ್ ಪ್ರಕರಣ ಈಕೆಯ ವಿರುದ್ಧ ದಾಖಲಾಗಿದೆ. ಹಾಗೆಯೇ ಈಕೆಯ ವಿರುದ್ಧ ದಾಖಲಾಗಿರುವಂತಹ ಪ್ರಕರಣಗಳಲ್ಲಿ ಕೊಲೆಯತ್ನದ ಪ್ರಕರಣ ಇದೆ. ಸಾರ್ವಜನಿಕರಿಗೆ ಜೀವ ಬೆದರಿಕೆ ಹಾಕಿರತಕ್ಕಂತಹ ಪ್ರಕರಣವೂ ಕೂಡ ಈಕೆಯ ವಿರುದ್ಧ ದಾಖಲಾಗಿದೆ. ಕೇಶವಾಪುರ ಠಾಣೆಯಲ್ಲಿ ಈಕೆಯ ವಿರುದ್ಧ ಈ ಪ್ರಕರಣಗಳು ದಾಖಲಾಗಿದ್ದಾವೆ. ಹೆದರಿಸಿ ದುಡ್ಡು ವಸೂಲಿ ಮಾಡಿದಂತಹ ಆರೋಪವೂ ಕೂಡ ಈಕೆಯ ವಿರುದ್ಧ ಇದೆ. ಇದರ ಜೊತೆಗೇ ನಿನ್ನೆ ಪೊಲೀಸರು ಕರ್ತವ್ಯ ನಿರ್ವಹಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಂತಹ ಪ್ರಕರಣವೂ ಕೂಡ ಈಗ ದಾಖಲಾಗಿದೆ ಈ ಮಹಿಳೆಯ ವಿರುದ್ಧ, ಈಕೆಯ ವಿರುದ್ಧ, ಈ ಆರೋಪಿಯ ವಿರುದ್ಧ. ಕರ್ತವ್ಯ ನಿರತ ಪೊಲೀಸರ ಮೇಲೆ ಹಲ್ಲೆ ನಡೆಸಿರುವಂತಹ ಕೇಸ್ ಕೂಡ ಈಕೆಯ ವಿರುದ್ಧ ದಾಖಲಿಸಿದ್ದಾರೆ. ಯಾಕೆಂದರೆ ಈಕೆಯನ್ನು ವ್ಯಾನ್ಗೆ ಹತ್ತಿಸ್ಕೊಂಡು ಬರೋ ಹೊತ್ತಿಗೆ ಈಕೆ ಅಲ್ಲಿದ್ದಂತಹ ಮಹಿಳಾ ಅಧಿಕಾರಿಗಳ ಮೇಲೆ, ಅಲ್ಲಿದ್ದಂತಹ ಮಹಿಳಾ ಕಾನ್ಸ್ಟೇಬಲ್ಗಳ ಮೇಲೆ ಆಕೆ ಕಚ್ತಾಳೆ. ಅವರ ಹೊಟ್ಟೆಗೆ ಕಚ್ಚಿರ್ತಕ್ಕಂತಹ ಗಾಯದ ಮಾರ್ಕ್ಗಳನ್ನು ಆ ಮಹಿಳಾ ಪೊಲೀಸರು ಇವತ್ತು ಕಮಿಷನರ್ ಮುಂದೆಯೂ ಕೂಡ ತೋರಿಸಿದರು, ಕ್ಯಾಮ್ರಾ ಮುಂದೆ ತೋರಿಸಿದರು. ಅಂಥದ್ದೊಂದು ಪರಿಸ್ಥಿತಿಯನ್ನು ಮಹಿಳೆಯರು
ಮಹಿಳಾ ಪೊಲೀಸ್ ಅಧಿಕಾರಿಗಳು ಅನುಭವಿಸಿದ್ದಾರೆ. ಇದರ ಬಗ್ಗೆ ಹುಬ್ಬಳ್ಳಿ ಧಾರವಾಡದ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಅವರು ಮಾತನಾಡಿದ್ದಾರೆ. ಪೊಲೀಸರು ವ್ಯವಸ್ಥೆಗೊಳಿಸಿದ್ದಾರೆ ಅನ್ನುವಂಥದ್ದು ಅದು ಸಂಪೂರ್ಣ ಸುಳ್ಳು. ನಮ್ಮ ಸ್ಥಳೀಯ ಪೊಲೀಸ್ ಠಾಣಾ ಇನ್ಸ್ಪೆಕ್ಟರು ಆ ಲೇಡಿಯಲ್ಲಿ ಸ್ಥಳಕ್ಕೆ ಹೋದಂಥ ಸಂದರ್ಭದಲ್ಲಿ ಆಕೆ ಕುಟುಂಬ ಸದಸ್ಯರು, ಆಕೆ ಅಕ್ಕಪಕ್ಕದ ಮನೆಯವರು, ಆಕೆ ಬೆಂಬಲಿಗರು ಇವರೆಲ್ಲ ಗೊಂದಲ ಕ್ರಿಯೇಟ್ ಮಾಡಿಬಿಟ್ಟು ಪೊಲೀಸರ ಮೇಲೆ ಹಲ್ಲೆ ಮಾಡುವಂಥದ್ದು ಅಥವಾ ಅರೆಸ್ಟ್ ಅವಾಯ್ಡ್ ಮಾಡುವಂಥದ್ದು, ವಶಕ್ಕೆ ತಗೊಂಡೋಗಿ ಗಾಡಿ ಹತ್ತುವಂಥ ಸಂದರ್ಭದಲ್ಲಿ ಆಕೆ ವ್ಯವಸ್ಥೆಗೊಳ್ಕೊಡುವಂಥ ಪ್ರಯತ್ನ ಮಾಡಿದ್ದಾಳೆ. ಅದನ್ನು ಓವರ್ ಪವರ್ ಮಾಡಿ ನಮ್ಮ ಸಿಬ್ಬಂದಿಗಳು ಒಳಗೆ ಕರ್ಕೊಂಡು ಹೋಗಿದ್ದಾರೆ. ಒಳಗೆ ತಗೊಂಡೋದ್ಮೇಲೆ ಆಕೆ ಏಕಾಏಕಿ ಬಟ್ಟೆಯನ್ನು ಕಿತ್ತೆಸ್ತಿದ್ದಾಳೆ. ಸ್ಥಳೀಯರ ಸಹಾಯದಿಂದ ನಮ್ಮ ಪೊಲೀಸ್ ಅಧಿಕಾರಿ, ಮಹಿಳಾ ಪೊಲೀಸ್ ಅಧಿಕಾರಿಗಳೇ ಬೇರೆ ಒಂದು ನೈಟಿಯನ್ನು ತರಿಸ್ಬಿಟ್ಟು ಆಕೆಗೆ ಹಾಕಿರುವಂಥದ್ದು, ಒಂದು ಬಟ್ಟೆ ತರಿಸಿ ಹಾಕಿರುವಂಥದ್ದಾಗಿದೆ. ಆಕೆಯ ಮಾನ ಮುಚ್ಚುವಂಥ ಕೆಲಸ ಮಾಡಿದ್ದೇವೆ ಹೊರತು ಆಕೆಯನ್ನು ವ್ಯವಸ್ಥೆಗೊಳಿಸುವಂಥ ಕೆಲಸ ನಮ್ಮ ಯಾವ ಅಧಿಕಾರಿ ಸಿಬ್ಬಂದಿಗಳು ಮಾಡಿಲ್ಲ. ನಮ್ಮ PSI ಒಬ್ಬರಿಗೆ ಹೊಟ್ಟೆ ಭಾಗಕ್ಕೆ ಕಚ್ಚಿದಾಳೆ ಆಕೆ. ಅದು ಫೋಟೋಸು, ಇಂಜುರೀಸ್ ಎಲ್ಲ ನೋಡಿದೆ ನಾನು. ಮತ್ತು ನಮ್ಮ 4 ಜನ ಸಿಬ್ಬಂದಿಗಳ, ಮಹಿಳಾ ಸಿಬ್ಬಂದಿಗಳ ಜೊತೆ ತುಂಬ ಫೋರ್ಸಾಗಿ ಅಗ್ರೆಸಿವ್ ಆಗಿ ಬಿಹೇವ್ ಮಾಡಿ ಹಲ್ಲೆ ಮಾಡಿದ್ದಾಳೆ. ಸೊ ಈ ಥರದ್ದು ಆಗಬಾರ್ದು. ಈವರೆಗೆ ಒಟ್ಟು 9 ಪ್ರಕರಣಗಳಿದೆ. ಈಗ 1ನೇ ತಾರೀಕಿಂದನೇ ಅಲ್ಲಿ ಸ್ಥಳೀಯರಿಗೆ ಬೇರೆಯವರಿಗೆ ತೊಂದರೆ ಕೊಟ್ಟಿದ್ದು ಒಟ್ಟು 3 ಪ್ರತ್ಯೇಕ ಪ್ರಕರಣಗಳು. ನಮ್ಮ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳ ಮೇಲೆ ಹಲ್ಲೆ ಮಾಡಿರುವಂಥದ್ದು, ಕಚ್ಚಿ ರಕ್ತಗಾಯಗಳನ್ನು ಮಾಡಿರುವಂಥದ್ದು, ಅದರದ್ದು ಒಂದು ಪ್ರಕರಣ ಸೇರಿದಂತೆ ಹಳೆ ಕೇಸುಗಳು 5 ಸೇರಿದಂತೆ ಒಟ್ಟು 9 ಪ್ರಕರಣಗಳಿದ್ದಾವೆ. ಹೀಗೆ ಅಲ್ಲಿ ಪೊಲೀಸ್ ಅಧಿಕಾರಿಗಳು ತಮ್ಮ ಹೊಟ್ಟೆ ಮೇಲೆ ಹೇಗೆ ಆಕೆ ಕಚ್ಚಿದಾಳೆ ಅನ್ನುವಂತಹ ಮಾರ್ಕನ್ನು ಕೂಡ ತೋರಿಸಿದ್ದಾರೆ. ಈಕೆ ರಾಜಕೀಯ ಪಕ್ಷದ ಕಾರ್ಯಕರ್ತೆ, BJPಯ ಕಾರ್ಯಕರ್ತೆ, ಈಕೆ ವಿರುದ್ಧ ಕಾಂಗ್ರೆಸ್ನ ಕಾರ್ಪೊರೇಟರ್ ದೂರನ್ನು ಕೊಟ್ಟಿದ್ರು ಅನ್ನುವಂತಹ ಕಾರಣಕ್ಕೆ ಇದು ರಾಜಕೀಯವಾಗಿ ಈ ರೀತಿಯಾಗಿ ಹ್ಯಾಂಡಲ್ ಮಾಡೋಕ್ಕೆ ಹೋದ್ರಾ ಅನ್ನುವಂಥ ಅನುಮಾನ ಮೊದಲ ಹಂತದಲ್ಲಿ ಬಂತು. ಹೀಗಾಗಿ ಪೊಲೀಸರು ಈ ರೀತಿಯಾಗಿ ಅಮಾನವೀಯವಾಗಿ ವರ್ತಿಸಿದ್ದಾರೆ. ಯಾಕಂದರೆ ವಿಡಿಯೋದ ಒಂದು ತುಣುಕು ಮಾತ್ರ ವೈರಲ್ ಆಗ್ತಾ ಇತ್ತು. ಆದರೆ ಅದರ ಸತ್ಯಾಸತ್ಯತೆಯನ್ನು ಪರಿಶೀಲನೆ ಮಾಡಿದಾಗ ಗೊತ್ತಾಗಿರುವಂಥದ್ದು, ಇಲ್ಲಿ ಆ ಮಹಿಳೆಯೂ ಕೂಡ ಬಹಳ ಅಗ್ರೆಸಿವ್ ಆಗಿ ವರ್ತಿಸಿದ್ದಾಳೆ ಮತ್ತು ಪೊಲೀಸರ ಸಮ್ಮುಖದಲ್ಲಿನೇ ತನ್ನ ಬ್ಲೌಸನ್ನು ತಾನೇ ಕಿತ್ತೆಸಿದು ವಿವಸ್ತ್ರಗೊಳ್ಳುವಂತಹ ಕೆಲಸವನ್ನು ಆಕೆ ಮಾಡಿದ್ದಾಳೆ. ಆಕೆಗೆ ಇಮಿಡಿಯೇಟಾಗಿ ಅಲ್ಲಿ ಪೊಲೀಸರು ನೈಟಿ ತರಿಸಿ ಆಕೆಗೆ ತೊಡಸುವಂತಹ ಪ್ರಯತ್ನವನ್ನು ಮಾಡಿದರೆ, ಆ ಮೂಲಕವಾಗಿ ಆಕೆಯ ಮಾನ ರಕ್ಷಣೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಆದರೆ ಆಕೆಯ ಕಡೆಯವರೇ ಆ ವಿಡಿಯೋವನ್ನು ಶೂಟ್ ಮಾಡಿದರೆ, ವಿಡಿಯೋ ರೆಕಾರ್ಡ್ ಮಾಡಿದರೆ, ವಿಡಿಯೋವನ್ನು ವೈರಲ್ ಮಾಡಿದ್ದಾರೆ. ಇಲ್ಲಿ ಬಹಳ ಸೂಕ್ಷ್ಮವಾದಂತಹ ಪ್ರಕರಣ, ಈ ರೀತಿಯಂತಹ ಪ್ರಕರಣಗಳು. ಮತ್ತು ಇದರ ಬಗ್ಗೆ ಮಹಿಳಾ ಆಯೋಗ ಕೂಡ ಈಗಾಗಲೇ ಹೇಳಿದೆ, ಇದರಲ್ಲಿ ನಿಜಕ್ಕೂ ಆ ಮಹಿಳೆಗೆ ಪೊಲೀಸರ ಕಡೆಯಿಂದ ಏನಾದರೂ ದೌರ್ಜನ್ಯ ಆಗಿದ್ದು ಹೌದು ಅಂತೇಳಿ. ಆದರೆ ಯಾಕಂದರೆ ಇದರ ಬಗ್ಗೆ ಸಂಪೂರ್ಣವಂಥ ತನಿಖೆಯನ್ನು ನಡೆಸಬೇಕಾಗತ್ತೆ ಪೊಲೀಸರು ಕೂಡ. ಯಾಕಂದರೆ ಪೊಲೀಸರನ್ನು ಆರೋಪಿ ಸ್ಥಾನದಲ್ಲಿ ಆಕೆಯ ಮನೆಯವರು ಕೂಡ ನಿಲ್ಲಿಸಿದ್ದಾರೆ, ಆಕೆಯ ಮೇಲೆ ದೌರ್ಜನ್ಯ ಎಸಗಿದ್ದಾರೆ ಅನ್ನುವಂತಹ ಆರೋಪವನ್ನು ಆ ಮಹಿಳೆಯ ಮನೆ ಮಂದಿ ಕೂಡ ಆರೋಪ ಪೊಲೀಸರ ವಿರುದ್ಧ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಪ್ರಕರಣವನ್ನು ಬಹಳ ಸೂಕ್ಷ್ಮವಾಗಿ ಪರಿಗಣಿಸಬೇಕು, ತನಿಖೆ ನಡೆಸಬೇಕು ಮತ್ತು ನಿಜಕ್ಕೂ ಯಾರು ತಪ್ಪು ಮಾಡಿದ್ದು ಅನ್ನೋದನ್ನು ಪತ್ತೆ ಹಚ್ಚಬೇಕಾದಂತಹ ಕೆಲಸವನ್ನು ಕೂಡ ಮಾಡಬೇಕಾಗಿದೆ.